ಆಸರಟ್ಟಿ ವೀಕ್ಷಕರೇ, ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಸುವಾರ್ತಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸುಸ್ವಾಗತ. ಇವತ್ತು ಹಾಸನ ಜಿಲ್ಲೆಯಾದಂಥ ಅರಕಲಗೂಡಿನಲ್ಲಿ ಸೇವೆ ಮಾಡುತ್ತಿರುವಂಥ ಪಾಸ್ಟರ್ ನಾಗರಾಜರವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರ ಜೊತೆಯಲ್ಲಿ ಇವತ್ತು ತಮ್ಮ ಸಾಕ್ಷಿಯನ್ನು ನಾವು ಹಂಚಲಿಕ್ಕೆ ನಾವು ಬಯಸ್ತಾ ಇದ್ದೇವೆ. ಪಾಸ್ಟರ್ ನಾಗರಾಜ್, ತಮಗೆ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತ ಮಾಡ್ತಾ ಇದ್ದೇವೆ. ವಂದನೆಗಳು. ಪ್ರೈಸ್ ದಿ ಲಾರ್ಡ್. ಪಾಸ್ಟರ್, ನಿಮ್ಮ ಪೂರ್ಣ ಹೆಸರು? ನಾಗರಾಜ್ ಎಚ್ ಎಸ್. ನಾಗರಾಜ್ ಎಚ್ ಎಸ್. ಹುಟ್ಟಿದಂಥ ಊರು? ಹುಲಿಕಲ್, ಅರಕಲಗೂಡು ತಾಲೂಕು ಹುಲಿಕಲ್ ಗ್ರಾಮ. ಹುಟ್ಟಿದಂಥ ಊರಲ್ಲೇ ಸೇವೆ ಮಾಡ್ತಾ ಇದ್ದೀರಾ? ಅಲ್ಲೇ ಮಾಡ್ತಾ ಇದ್ದೇವೆ. ಓಕೆ ಓಕೆ. ನಿಮ್ಮ ಕುಟುಂಬವಾಗಿ ರಕ್ಷಣೆ ಹೊಂದಿದ್ದೀರಾ ಅಥವಾ ನೀವೊಬ್ಬ ರಕ್ಷಣೆ ಹೊಂದಿದ್ದೀರಾ? ಹೌದು, ನಾನು ಪ್ರಾರಂಭಿಕವಾಗಿ ನಾನು ಒಬ್ಬನೇ ರಕ್ಷಣೆ ಹೊಂದಿದೆ. ನಂತರ ನನ್ನ ಕುಟುಂಬದವರು ರಕ್ಷಣೆ ಹೊಂದಿ ಬಂದಿದ್ದಾರೆ. ಓಕೆ. ನೀವು ಬಾಲ್ಯ ಎಲ್ಲ ಅರಕಲಗೂಡಲ್ಲಿ ಅರಕಲಗೂಡಿನಲ್ಲೇ ಕಳೆದಿದ್ದು. ಏನು ವಿದ್ಯೆ ಮಾಡಿದ್ದೀರಿ ಪಾಸ್ಟರ್? ಏನು ಕಲಿತು? ನಾನು BA ತನಕ ಓದಿದೆ. BA ವರೆಗೆ ಓದಿದ್ದೀರಿ. ಓಕೆ. ಅದ ನಂತರ ಏನು ಮಾಡಿದಿರಿ ಪಾಸ್ಟರ್? BA ಓದುವಾಗ ನನಗೆ ಕರ್ತನಾದ ಯೇಸು ಕ್ರಿಸ್ತನ ಪರಿಚಯವಾಯಿತು. ಅದಾದ ನಂತರ ನಾನು ಮತ್ತೆ ಈಗಿನ ಒಂದು ಚೆನ್ನೈ ಮಡ್ರಾಸ್ನಲ್ಲಿ ಹೋಗಿ ನಾನು ಸೆಮಿನಾರ್ ಕಲಿಯುವಂತೆ ಕರ್ತನ ಸಹಾಯ ಮಾಡಿದರು. ಹೌದ್ರಾ? ಯಾವ ರೀತಿಯಲ್ಲಿ ಸುವಾರ್ತೆ ಸಿಕ್ಕಿತ್ತು ಪಾಸ್ಟರ್ ನಿಮಗೆ? ನಾನು BA ಓದುವಂಥ ಸಮಯದಲ್ಲಿ ನಮ್ಮ ಕುಟುಂಬದಲ್ಲಿ 7 ಜನ ಮಕ್ಕಳು. ನಾವು 4 ಜನ ಸಹೋದರರು, 3 ಜನ ಸಹೋದರಿಯರು. ಹಾಗಿರುವಾಗ 5 ಜನದ್ರು ಮದುವೆ ಆಗಿತ್ತು. ನನ್ನ ತಂಗಿ ಮತ್ತು ನಾನು ಮಾತ್ರ ಉಳ್ಕೊಂಡಿದ್ದೆ ಮನೆಯಲ್ಲಿ ನಮ್ಮ ತಂದೆ ತಾಯಿಗಳ ಜೊತೆಲಿ. ಹಾಗೆ ಓದುವಾಗ ನಮ್ಮ ಅಣ್ಣಂದಿರೆಲ್ಲ ಬೇರೆ ಆಗಿಬಿಟ್ರು. ಕಾರಣಾಂತರಗಳಿಂದ ನಮ್ಮ ಅಣ್ಣಂದಿರಿಗೆ ತುಂಬ ಆಸಕ್ತಿ ಇತ್ತು, ನನಗೆ ಚೆನ್ನಾಗಿ ಓದಿಸ್ಬೇಕು, ಒಳ್ಳೆ ಆಫೀಸರ್ ಮಾಡಬೇಕು ಅಂತ. ಆದರೆ ಅವರು ಏನು ಮಾಡಿದರು, ಇದಕ್ಕಿದ್ದಂಗೆ ಏನೋ ಸ್ವಲ್ಪ ಸಣ್ಣ ಸಮಸ್ಯೆಯಿಂದ 3 ಜನ ಅಣ್ಣಂದಿರು ಕೂಡ ಬೇರೆ ಆಗಿ ಹೋದರು. ನಾನು, ನನ್ನ ತಂಗಿ, ನನ್ನ ತಂದೆ ತಾಯಿ ಮಾತ್ರ ಉಳ್ಕೊಂಡು ನಾನು ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಇರೋದ್ರಿಂದ ಓದಲೇಬೇಕು ಒಂದು ಛಲದಿಂದ ಏನು ಮಾಡಿದೆ, ನನ್ನ ಕಂಪ್ಲೀಷನ್ ಮಾಡಲಿಕ್ಕಾಗಿ ಒಂದು ತರಬೇತಿಗಾಗಿ ನಾನು ಗೌರ್ಮೆಂಟಿಂದ ಬರುವಂಥ ಒಂದು ತರಬೇತಿಯನ್ನು ಮಾಡಿ ಅಲ್ಲಿ ಬರುವಂಥ ಒಂದು ಸ್ಟೈಫಂಡಿಂದ ನಾನು ವಿದ್ಯಾಭ್ಯಾಸ ಮುಂದುವರಿಸಬೇಕು ಅಂತ ಹೇಳ್ಬಿಟ್ಟು ಅದೇ ಅರಕಲಗೂಡು ತಾಲೂಕಿನ ರಾಮನಾಥ್ಪುರದ ಒಂದು ಪ್ರದೇಶಕ್ಕೆ ಅದು ಜನರಲ್ ಇಂಜಿನಿಯರಿಂಗ್ ಅಂತ ಹೇಳ್ಬಿಟ್ಟು ಬಿಲ್ಡಿಂಗು ಬೀರು ಮಾಡೋದು ಇದೆಲ್ಲ ಇತ್ತು. ಅಲ್ಲಿ ಹೋಗಿ ನಾನು ಜಾಯ್ನ್ ಆಗಿ ಅಲ್ಲಿ ಹೋದಾಗೆ ಅಲ್ಲಿ ಅವ್ರ ಮುಖಾಂತರವಾಗಿ ಅವರು ಕ್ರಿಶ್ಚಿಯನ್ ಅಂತ ನನಗೆ ಮೊದಲೇ ಗೊತ್ತಿರಲಿಲ್ಲ. ಅವರು ಕ್ರಿಶ್ಚಿಯನ್ ಅಂತ, ಅವ್ರ ಹೆಸರು ಕರುಣಾಕರನ್ ಎಂಬುದಾಗಿ. ಅವರು ಕೇರಳ ಮೂಲದಿಂದ ಬಂದಂಥವ್ರು. ನನ್ನ ಹೆಸರು ನೋಡಿ ಇವರು ಹಿಂದೂ ಅಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ಅವ್ರ ಹತ್ರ ಪ್ರೀತಿಯಿಂದ ಹೋಗಿ ಮಾಡಿದೆ. ಲೇಟರ್ ಅವರು ಕ್ರಿಶ್ಚಿಯನ್ ಅಂತ ಗೊತ್ತಾಯಿತು. ಒಂದು ವೇಳೆ ಕ್ರಿಶ್ಚಿಯನ್ ಅಂತ ಗೊತ್ತಾಗಿದ್ದು ನಾನು ಸೇರ್ತಿರ್ಲಿಲ್ವ, ಯಾಕೆಂದರೆ ಮೊದಲು ನಾನು ಕ್ರಿಸ್ತ ವಿರೋಧಿ ಆಗಿದ್ದೆ. ನಾನು ಬೈಬಲೆಲ್ಲ ಹರಿದಾಗ್ತಿದ್ದೆ. ನಾನು ಹಾಸ್ಟೆಲಲ್ಲಿದ್ದಾಗ ನನ್ನ ಜೂನಿಯರ್ಸ್ ಕೆಲವರು PUC ಇದ್ದಂಥವ್ರು ಅವರು ಬೈಬಲ್ ತೆಗೆದುಕೊಂಡು ಓದಂಥದ್ದು ಮಾಡ್ತಿದ್ರು. ಅವರೆಲ್ಲ ಕಿತ್ಕೊಳ್ಳುವಂಥದ್ದು, ಅವಾಚ್ಯ ಶಬ್ದಗಳಿಂದ ಅವ್ರನ್ನ ಬೈಯುವಂಥದ್ದು, ನಮ್ಮ ದೇಶೀಯ ಧರ್ಮವನ್ನು ಬಿಟ್ಟು ಪಾಶ್ಚಾತ್ಯ ಧರ್ಮವನ್ನು ಹಿಡ್ಕೊಂಡಿದ್ರಲ್ಲ ಎಂಬುದಾಗಿ ಭಾಳಷ್ಟು ಅವರಿಗೆ ಮಾನಸಿಕವಾಗಿ ತುಂಬ ಹಿಂಸೆ ಕೊಡ್ತಾ ಇದ್ದೆ. ಹಾಗಾಗಿ ಅವ್ರು ಏನು ಮಾಡಿದ್ರು, ತುಂಬ ಭಯ ಪಡ್ತಿದ್ರು ನನಗೆ. ಕೊನೆಗೆ ಆಗಿದ್ದಾಗ ನನಗೆ ಇದೇ ಸಂದರ್ಭದಲ್ಲಿ ನನಗೆ ಫ್ಯಾಮಿಲಿ ಸಮಸ್ಯೆ, ಫೈನಾನ್ಷಿಯಲ್ ತೊಂದರೆ ಆಗಿದ್ದರಿಂದ ನಾನು ಓದನ್ನು ಮುಂದುವರಿಸೋದಕ್ಕೋಸ್ಕರವಾಗಿ ಒಂದು ತರಬೇತಿಗೆ ಹೋದೆ. ಅಲ್ಲಿ ಹಾಗೆ ಯಾವ ಥರ ತರಬೇತಿ ಭಾಷೆ? ಅದು ವೆಲ್ಡಿಂಗ್ ಮಾಡುವಂಥದ್ದು, ಮತ್ತೆ ಕಬ್ಬಣ ಕಟ್ ಮಾಡುವಂಥದ್ದು, ಮತ್ತೆ ಈಗೆಲ್ಲ ನೇಗಲೆಲ್ಲ ಉಳುಮೆ ಮಾಡ್ಲಿಕ್ಕೆ ನೇಗಲ್ ಮಾಡ್ತಾರಲ್ಲ, ಅದು ವೆಲ್ಡಿಂಗ್ ಮಾಡುವಂಥದ್ದು, ಆ ತರಬೇತಿ ಗೌರ್ಮೆಂಟ್ ಇಂದ ನಮಗೆ ಒಂದು ಆಗಿನ ಕಾಲದಲ್ಲಿ ಒಂದು 200 ರೂಪಾಯಿ ಮಂತ್ಲಿ 200 ರೂಪೀಸ್ ಅವರು ಒಂದು ಸ್ಟೈಫಂಡ್ ಕೊಡ್ತಿದ್ರು. ನಾನಲ್ಲಿ ಹೋಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡೆ. ಆ್ಯಕ್ಚುಲಿ ನಾನು ಸುಳ್ಳು ಕೂಡ ಹೇಳಿದೆ ಪ್ರಾರಂಭದಲ್ಲಿ. ಅವರು ನನಗೆ ಓದ್ತಿದ್ದೀನಿ ಅಂತ ಹೇಳುವಾಗ ಸೇರಿಸ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ನಂದು SSLC ಫೇಲ್ ಆಗಿದೆ, ನಾನು ಟ್ಯೂಷನ್ಗೆ ಹೋಗ್ತೀನಿ, ಮಧ್ಯಾಹ್ನ ನಂತರ ನಾನು ಬರ್ತೀನಿ ಅಂತ ಹೇಳುವಾಗ ಅವ್ರು ಒಪ್ಕೊಂಡ್ರು. ಅವರು ನನಗೆ ಆಶ್ಚರ್ಯ, ಏನಪ್ಪ ಈ ಒಪ್ತಾರ ಇಲ್ವೋ ಅಂತ ಗೊತ್ತಿಲ್ಲ, ಇಷ್ಟು ಬೇಗ ಒಪ್ಕೊಂಡ್ರಲ್ಲ ಅಂತ. ಆಗ ನನಗೆ ಬೆಳಿಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ತನಕಲೂ ಕೂಡ ಡಿಗ್ರಿ ಕಾಲೇಜ್ ಇರ್ತಿತ್ತು ಕ್ಲಾಸಸ್ಸು. ಅದನ್ನು ಮುಗಿಸ್ಕೊಂಡು ನಾನು ಏನು ಮಾಡ್ತಿದ್ದೆ, ಹೋಗ್ತಿದ್ದೆ. ತುಂಬ 2:30-3 ಗಂಟೆ ಆದರೂ ಕೂಡ ಅವ್ರು ಬೈತಿರಲಿಲ್ಲ. ಅವರು ಓದಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಪೋರ್ಟ್ ಮಾಡಿದರು. ಹಾಗಾಗಿ ಏನು ಮಾಡಿದೆ, ತಿಂಗಳ ಬರ್ತಿದ್ದ ಸ್ಟೈಫಂಡ್ ತೆಗೆದುಕೊಂಡು ನಾನು ಅಲ್ಲಿ ಹಾಸ್ಟೆಲ್ ಕೂಡ ಇದ್ದೆ, ಓದ್ಕೊಂಡು ಹಾಗೆ ಮುಂದುವರ್ಸ್ಕೊಂಡು ಹೋಗಿ ನನ್ನ ಓದಿನಕ್ಕೆಲ್ಲ ಹೆಲ್ಪ್ ಮಾಡ್ತಾಯಿದ್ದೆ. ಕೊನೆಗೆ ಅವ್ರು ಏನು ಮಾಡಿದರು, ಆ ಬ್ಯಾಚ್ನಲ್ಲಿ ಸುಮಾರು 5 ಜನರನ್ನ ಟ್ರೈನಿಂಗ್ ಹಾಕಿದರು. ಅದರಲ್ಲಿ PCU ಫೇಲ್ ಆದವರು ಇದ್ದರು, SLC ಫೇಲ್ ಆದರಿದ್ದರು. ಆದರೆ ಡಿಗ್ರಿ ಹಾಲಿ ಓದ್ತಿದ್ದಂಥ ವ್ಯಕ್ತಿ ನಾನೊಬ್ಬನೇ. ನನ್ನನ್ನು ನೋಡಿ ತುಂಬ ಅವರಿಗೆ ತುಂಬ ಫೇತ್ಫುಲ್ ಇವನು ಅಂತ ಹೇಳ್ಬಿಟ್ಟು ಎಲ್ಲ ಜವಾಬ್ದಾರಿಯನ್ನು ನನಗೆ ಕೊಡಲಿಕ್ಕೆ ಪ್ರಾರಂಭ ಮಾಡಿದರು. ಏನಾದರೆ ಮೆಟೀರಿಯಲ್ಸ್ ತರಬೇಕಾದ್ರೆ ನಾನು ಹಾಸನಕ್ಕೆ ಬರಬೇಕಾಗಿತ್ತು. ಅವ್ರು ಹೋಗೋದನ್ನು ಬಿಟ್ಟು ನನ್ನೇ ಕಳಿಸ್ಬಿಟ್ಟು ತಗೊಂಡು ಬಾ ಅಂತ ಹೇಳ್ತಾರೆ. ಹಾಗಾಗಿ ನಾನು ಹಣಕಾಸಿನ ವಿಷಯದಲ್ಲೂ ಕೂಡ ಏನೇ ಒಂದು ಆಗೇನಾದ್ರು 1 ರೂಪಾಯಿ ಉಳಿದ್ರು ಕೂಡ ನಾನು ನಂಬಿಗಸ್ತನಾಗಿ ವಾಪಸ್ ಕೊಡ್ತಿದ್ದೆ. ನಾನು ಯೇಸು ಸ್ವಾಮಿ ನಂಬಲಿಲ್ಲ ಅಂದ್ರೂ ಕೂಡ 28:20 ಹೇಳ್ತದೆ, ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು ಎಂಬುದಾಗಿ. ಹಾಗಾಗಿ ನಾನು ನನ್ನ ನಂಬಿಕಸ್ಥೆಯನ್ನು ನೋಡಿಕೊಂಡು ತುಂಬ ಜವಾಬ್ದಾರಿಯನ್ನು ಕೊಟ್ಟರು. ಕೆಲವೊಮ್ಮೆ ಅವರು ಇಡೀ
ಆ ಕಾರ್ಖಾನೆಯನ್ನೇ ಬಿಟ್ಬಿಟ್ಟು ವರ್ಕ್ಶಾಪ್ ಬಿಟ್ಬಿಟ್ಟು ಹೊರಗಡೆ ಹೋಗ್ತಿದ್ರು 2-3 ದಿವಸಗಳು ನಾನೇ ನೋಡ್ಕೊಳ್ತಿದ್ದೆ. ಹಾಗಾಗಿ ಅವರಿಗೆ ಭಾಳ ಆಸಕ್ತಿಯಾಗಿ ಹೀಗೆ ಕೆಲವು ಸಮಯ ಏನು ಮಾಡಿದ್ರು, ಕೆಲವು ಕರಪತ್ರಗಳನ್ನು ಕೊಡುವಂಥದ್ದು ಯೇಸು ಕ್ರಿಸ್ತನ ಕುರಿತಾಗಿ ಎಲ್ಲರಿಗೂ ಕೊಟ್ಟರು, ನನಗೂ ಕೊಟ್ಟರು. ನಾನು ಕೊಡುವಾಗ ನನಗನ್ನಿಸ್ತು, ಈತನ ಕ್ರಿಶ್ಚಿಯನ್ ಎಲ್ಲ ಯಾಕೆ ಇಲ್ಲಿ ಬಂದು ಸಿಕ್ಕಾಕೊಂಡೆ ಅಂತ ಹೇಳ್ಬಿಟ್ಟು ನನಗೆ ಅನ್ನಿಸೋಕ್ಕೆ ಪ್ರಾರಂಭ ಆಯಿತು. ಕೊನೆಗೆ ಕೆಲವು ಪುಸ್ತಕ ಕೊಡೋರು, ಕೆಲವರು ಓದಿ ಅಂತ ಕೇಳೋರು. ಕೊನೆಗೆ ನೆಕ್ಸ್ಟ್ ಡೇ ಬರುವಾಗ ಕೇಳ್ತಿದ್ರು ಅವರು, ಓದಿದ್ರಾ, ಏನು ಅರ್ಥ ಆಯಿತು ನಿಮಗೆ ಅಂತ. ನಾನೇನು ಮಾಡಿದೆ, ಆಯಿತು ಓದ್ದೆ ಅಂತ ಹೇಳಿದಾಗ ಕೊನೆಗೆ ನನ್ನ ಮನಸ್ಸು ಹಂಗಿಸ್ತಿತ್ತು. ಆ್ಯಕ್ಚುಲಿ ನಾನು ಓದ್ತಿರ್ಲಿಲ್ಲ, ಯಾಕೆಂದರೆ ಕ್ರಿಶ್ಚಿಯನ್ದು ಅಂತ ಹೇಳ್ಬಿಟ್ಟು ನಾನು ತುಂಬ ಬಿಸಾಕ್ಬಿಡ್ತಿದ್ದೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ದಿವಸ ಕೇಳ್ತಾರಲ್ವ ಇವರು ಓದ್ದೆ ಅಂತ, ಅದಕ್ಕಾಗಿ ಹೇಳೋದಕ್ಕೋಸ್ಕರವಾಗಿಯೇ ನಾನು ಓದಬೇಕು ಅಂತ ಓದಕ್ಕೆ ಶುರು ಮಾಡಿದೆ. ಯಾಕೆಂದರೆ ಆಗಲೂ ಕೂಡ ನಾನು ಸುಳ್ಳು ಹೇಳಲಿಕ್ಕೆ ಇಷ್ಟ ಇಲ್ಲ. ಹಾಗಾಗಿ ಬಸ್ನಲ್ಲಿ ಬರುವಾಗ ಏನು ಮಾಡ್ತಿದ್ದೆ, ನಾನು ಓದೋದು ಇದೆಲ್ಲ ಮಾಡ್ಕೊಂಡು ಪ್ರಾರಂಭ ಮಾಡ್ತಿದ್ದೆ. ಹಾಗಾಗಿ ನೆಕ್ಸ್ಟ್ ಇನ್ನೊಂದು ದಿವಸ ನಾನು ಕೇಳಿದ್ರು ಏನು ಅಂತ ಹೇಳ್ಬಿಟ್ಟು, ಆತನೊಬ್ಬ ಧರ್ಮಸ್ಥಾಪಕ ಅಂತ ಹೇಳ್ಬಿಟ್ಟು ಹೇಳಿದೆ. ಕೊನೆಗೆ ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ವರ್ಡ್ ಸಿಕ್ತು ನನಗೆ, ಅದು ದೇವಕುಮಾರ ಇರಬಹುದು ಅಂತ, ಈ ರೀತಿಯಾಗಿ ನಾನು ಹೇಳಿದೆ. ಹಾಗಾಗಿ ಅವ್ರು ಏನು ಮಾಡಿದರು, ಹಾಗಾಗಿ ನಿಧಾನವಾಗಿ ಸ್ವಲ್ಪ ಸುವಾರ್ತೆ ಹೇಳಿ ಮತ್ತು ಒಂದು ನ್ಯೂ ಟೆಸ್ಟಮೆಂಟ್ ಎಲ್ಲ ಕೊಟ್ಟರು. ಹಾಗಾಗಿ ಅದನ್ನು ಕೂಡ ಓದ್ತಾ ಇದ್ದೆ. ಕೊನೆಗೆ ಒಂದು ದಿವಸ ನಾನು ಹಾಸನಕ್ಕೆ ಬಂದು ಕೆಲವು ಮೆಟೀರಿಯಲ್ಸ್ ತೆಗೆದುಕೊಂಡು ವಾಪಸ್ ಹೋದೆ. ಮನೆಗೆ ಹೋಗುವಾಗ ಸುಮಾರು ಒಂದು 9ರಿಂದ 10 ಗಂಟೆ ತನಕ ಅಲ್ಲಿ ಲೇಟ್ ಆಗಿಬಿಡ್ತು. ಅವರೇ ಸ್ನಾನಕ್ಕೆಲ್ಲ ವ್ಯವಸ್ಥೆ ಮಾಡಿ ಊಟ ಎಲ್ಲ ಕೊಟ್ಟು ಮಲಗಬೇಕು. ಸುಮಾರು ಒಂದು 10:15 ಗಂಟೆ ಆಗಿರ್ಬೋದು. ಮಲಗುವ ಒಂದು ಸಪ್ರೇಟ್ ಒಂದು ರೂಮ್ ಕೊಟ್ಟಿದ್ರು. 10:15 ಗಂಟೆಗೆ ಬಂದರು ಅವರು. ಬಂದಾಗ ಯಾಕಪ್ಪ ಇಷ್ಟೊತ್ತಲ್ಲಿ ಬರ್ತಾ ಇದ್ದಾರೆ, ತುಂಬ ಮೆಟೀರಿಯಲ್ಸ್ ಎಲ್ಲ ಹೊತ್ಕೊಬಂದು ತುಂಬ ಸುಸ್ತಾಗಿದೆ, ಯಾಕೆ ತಾನೇ ಈ ಮನುಷ್ಯ ತೊಂದರೆ ಕೊಡ್ತಾರೆ ಅಂತ ಭಾಳ ಬೇಸರ ಆಯಿತು. ಕೊನೆಗಾದರೂ ಕೂಡ ಬಂದು ಕುಳಿತುಕೊಂಡ್ರು ಅವರು. ನನಗೆ ನ್ಯೂ ಟೆಸ್ಟಮೆಂಟ್ ಕೊಟ್ಟಿದ್ದು, ಫುಲ್ ಬೈಬಲ್ ಕೊಟ್ಟಿರಲಿಲ್ಲ. ಅವರು ಒಂದು ಫುಲ್ ಬೈಬಲ್ ಜೊತೆಲಿ ಇಟ್ಕೊಂಡ್ಬಂದರು. ನನ್ನ ಹತ್ರ ಕುಳಿತುಕೊಂಡು ಪ್ರೀತಿಯಿಂದ ಮಾತಾಡಿ ಕೊನೆಗೆ ಸ್ವಲ್ಪ ವಿಚಾರವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಹೀಗಿದೆ, ಯೇಸು ಕ್ರಿಸ್ತನು ಯಾರು, ಯಾಕೆ ಬಂದರು ಈ ಲೋಕಕ್ಕೆ, ಲೋಕ ಒಂದು ರೀತಿ ತಿಳ್ಕೊಂಡಿದ್ದೆ, ಆ ಲೋಕ ತಿಳ್ಕೊಂಡ ರೀತಿ ಅಲ್ಲ. ಯೇಸು ಕ್ರಿಸ್ತನು ಬಂದಿರುವಂಥದ್ದು ನಮ್ಮೆಲ್ಲರ ಪಾಪದ ಪರಿಹಾರಕ್ಕಾಗಿ, ಆತನೇ ರಕ್ಷಕನು, ಆತನೇ ಸೃಷ್ಟಿಕರ್ತನೆಂಬ ವಿಚಾರವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ನನಗೆ ಒಂದು ಕಡೆ ನಿದ್ದೆ ಸುಸ್ತಾಗಿದೆ, ಏನಪ್ಪ ಮಾಡೋದು ಅಂತ. ಆದರೂ ಕೂಡ ಸ್ವಲ್ಪ ಹೊಸದಾಗಿರೋದ್ರಿಂದ ಸ್ವಲ್ಪ ಕೇಳ್ತಾ ಬಂದೆ. ಆಗ ಸುಮಾರು 11 ಗಂಟೆ ತನಕಲೂ ಕೂಡ ಸುವಾರ್ತೆಯನ್ನು ನನಗೆ ಹೇಳಿದರು. ಸತ್ಯ ಗೊತ್ತಾಯಿತು. ಹಾಗೆ ನನಗೆ ಪೂರ್ಣವಾಗಿ ನನಗೆ ಗೊತ್ತಾಗಲಿಲ್ಲರೂ ಕೂಡ ಎಲ್ಲೋ ಒಂದು ಕಡೆ ಯೇಸು ಕ್ರಿಸ್ತನು ನಿಜವಾದಂತಹ ಒಂದು ದೇವರಾಗಿದ್ದಾನೆ ಎಂಬುದಾಗಿ ಅನಿಸ್ತಿತ್ತು. ಹಾಗಾಗಿ ಯೇಸು ಕ್ರಿಸ್ತನನ್ನು ನೀನು ಸ್ವಂತ ರಕ್ಷಕನ ಅಂಗೀಕರಿಸಬೇಕು ಅಂತ ಹೇಳುವಾಗ ನನಗೆ ಪ್ರಾರ್ಥನೆ ಮಾಡೋಕ್ಕೂ ಗೊತ್ತಿಲ್ಲ. ಪ್ರೇಯರ್ ಮಾಡಿ ಅಂದ್ರೆ ನಾನು ಏನೇನೋ ಪ್ರೇಯರ್ ಮಾಡಿದೆ, ಆದರೆ ಅವರೇ ಪ್ರೇಯರ್ ಹೇಳ್ಕೊಟ್ರು, ಕನ್ಫೆಷನ್ ಮಾಡ್ಕೊ ಅಂತ ಹೇಳಿದರು. ಆಗ ಸುಮಾರು ನಾನು 1989ನೇ ಇಸ್ವಿ ಜನವರಿ 31ನೇ ತಾರೀಕು 11 ಗಂಟೆ ರಾತ್ರಿಯಲ್ಲಿ ನಾನು ಕರ್ತನಾದ ಯೇಸು ಕ್ರಿಸ್ತನಿಗೆ ನನ್ನ ಜೀವಿತವನ್ನು 1989ನೇ ಇಸ್ವಿ ಜನವರಿ 31ನೇ ತಾರೀಕು ನಾನು ಕರ್ತನಾದ ಯೇಸು ಕ್ರಿಸ್ತನಿಗೆ ನನ್ನ ಜೀವಿತನ ಒಪ್ಪಿಸಿಕೊಟ್ಟೆ. ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನೇ ಸತ್ಯ ದೇವರು, ಆತನೇ ಲೋಕ ರಕ್ಷಕನು, ಆತನು ಮಾತ್ರ ಪಾಪದ ಶಿಕ್ಷೆಯಾದ ನರಕದಿಂದ ತಪ್ಪಿಸಲಿಕ್ಕೆ ಸಾಧ್ಯ, ಆತನು ಮಾತ್ರ ನಿತ್ಯ ಜೀವ ಕೊಡ್ಲಿಕ್ಕೆ ಸಾಧ್ಯ ಎಂಬ ಸತ್ಯ ಆ ಸಮಯದಲ್ಲಿ ನಿಮಗೆ ಅರಿವಾಯ್ತು. ನನಗೆ ಅರಿವಾಯ್ತು ಅಲ್ಲ. ಅಂದ್ರೆ ಯೇಸು ಕ್ರಿಸ್ತನು ಧರ್ಮಸ್ಥಾಪನೆಗೆ ಬಂದದಲ್ಲ, ಯೇಸು ಬಂದದ್ದು ಪಾಪಿಯಾದ ಮನುಷ್ಯನಿಗೆ ನಿತ್ಯ ಜೀವ ಕೊಡೋದಕ್ಕಾಗಿ ಮತ್ತು ರಕ್ಷಣೆ ಕೊಡೋದಕ್ಕಾಗಿ ಬಂದದಂತ ಸತ್ಯವನ್ನು ನೀವು ಅರಿತುಕೊಂಡು ನೀವು ವಿದ್ಯೆ ಉಳ್ಳವರು, ಡಿಗ್ರಿ ಓದಿದ್ದೀರಿ, ವಿದ್ಯಾಭ್ಯಾಸ ಇಲ್ಲದವರೇನಲ್ಲ, ವಿದ್ಯೆ ಉಳ್ಳವರು ಅಲ್ಲ. ಇವತ್ತಿನ ದಿನಮಾನ ಕೆಲವೊಂದು ಆರೋಪಗಳಿವೆ, ಮತಾಂತರ ಮಾಡ್ತಾರೆ ಎಂಬುದಾಗಿ ಒಂದು ಆರೋಪ ಇದೆ. ಆದರೆ ಮತಾಂತರ ಯಾರು ಮಾಡಲ್ಲ, ಬೇರೆ ಎಲ್ಲ ಮಾಡಬಹುದು. ಆದರೆ ಕ್ರೈಸ್ತತ್ವ ಎಂಬುವಂಥದ್ದು ಒಂದು ಧರ್ಮ ಅಲ್ಲ. ದೇವರ ವಾಕ್ಯ ಪ್ರಕಾರ ಕ್ರೈಸ್ತತ್ವ ಎಂಬುವಂಥದ್ದು ಒಂದು ಮಾರ್ಗ, ಪರಲೋಕಕ್ಕೆ ಹೋಗುವಂಥ ಒಂದು ಮಾರ್ಗ. ಅದು ಯೇಸು ಸ್ವಾಮಿ ಬಂದದ್ದು ಕೂಡ ಪಾಪಿಯಾದ ಮನುಷ್ಯನಿಗೆ ನಿತ್ಯ ಜೀವ ಕೊಡೋದಕ್ಕೆ, ರಕ್ಷಣೆ ಕೊಡೋದಕ್ಕೆ ಅಲ್ಲ. ಓಕೆ, ಮತ್ತೆ ಏನಾಯ್ತು ಭಾಷೆ? ಅದಾದ ನಂತರ ನಾನು ಹಾಗೆ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾ ಇದ್ದೆ. ನನಗೆ ಆಗ ಯೇಸು ಕ್ರಿಸ್ತನಿಗೆ ಯಾವಾಗ ಒಪ್ಪಿಸಿಕೊಂಡು ಆಗ ಸತ್ಯವೇದವನ್ನು ಓದಬೇಕು, ಇನ್ನೂ ಹೆಚ್ಚು ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿ ನನಗೆ ಗೊತ್ತಾಯಿತು. ನಾನು ಜನವರಿ 31ನೇ ತಾರೀಕು 89 ರಕ್ಷಣೆ ಹೊಂದೆ. ಈ ಫೆಬ್ರವರಿ 1ನೇ ತಾರೀಕಿಗೆ ನಾನು ಹಳ್ಳಿಗಳಿಗೆ ಪತ್ರಿಕೆ ತೆಗೆದುಕೊಂಡು ಹೊರಟೋದೆ. ಕಾರಣ ಇಷ್ಟನೇ, ಈಗ ತಾನೇ ನಾವು ಮಾತಾಡ್ತಾ ಬಂದ ಪ್ರಕಾರವಾಗಿ ಯೇಸು ಕ್ರಿಸ್ತನೊಬ್ಬ ಧರ್ಮಸ್ಥಾಪಕ, ಆತನ ಯಾವುದೋ ಜಾತಿಗಾಗಿ ಬಂದನು, ಬೇರೆ ದೇಶದ ದೇವರು ಅಂತೇಳ್ಬಿಟ್ಟು ನಾನು ಕೂಡ ವಿರೋಧಿಸ್ತಾ ಇದ್ದಾಗ ನನ್ನ ರೀತಿಯಲ್ಲೇ ಎಷ್ಟೋ ಜನರು ಅಪಾರ್ಥ ಮಾಡ್ಕೊಂಡಿದ್ದಾರೆ. ಯೇಸು ಕ್ರಿಸ್ತ ನಿಜವಾದ ಸತ್ಯ ಜನರಿಗೆ ಗೊತ್ತಾಗಬೇಕು ಅಂತ ಹೇಳ್ಬಿಟ್ಟು ನನಗಿಂತ ಮುಂಚಿತವಾಗಿ ಯೇಸು ಕ್ರಿಸ್ತ ನಂಬಿದಂಥವ್ರು ಅಲ್ಲಿದ್ದರು. ಅವ್ರಿಗೆ ನಾನು ಹೇಳುವಾಗ ಅವರು ಭಾಳಷ್ಟು ಆಶ್ಚರ್ಯಪಟ್ಟರು. ರಾತ್ರಿ ಕೂಡ ಯೇಸು ಸ್ವಾಮಿ ನಂಬಿದ್ರಿ ಅಂತಾರೆ, ಬೆಳಿಗ್ಗೆಲ್ಲೇ ಅಂತ. ಇಲ್ಲ ಬನ್ನಿರಿ, ನಾನು ಈ ವಿಚಾರ ಹೇಳಬೇಕು, ತಡ ಮಾಡಬಾರ್ದು ಅಂತ ಹೇಳ್ಬಿಟ್ಟು
ಮಾರನೇ ದಿನದಲ್ಲೇ ನಾನು ಹಳ್ಳಿಗಳಿಗೆ ಹೋಗಿ ಒಂದು 2-3 ಹಳ್ಳಿಗಳಿಗೆ ಸಂಧಿಸಿ ಅಲ್ಲಿ ಕೆಲವು ಪತ್ರಿಕೆಗಳು ಎಲ್ಲಿತ್ತು ಆಗ ತೆಗೆದುಕೊಂಡೋಗಿ ನಾನು ಹೋಗಿ ಹೇಳಿ ನನಗೆ ಏನು ಗೊತ್ತಿರ್ತದೋ ನಾನು ಏನು ಅನುಭವಿಸಿದ್ನೋ ಯೇಸು ಕ್ರಿಸ್ತನ ಬಗ್ಗೆ ನಾನು ತಿಳ್ಕೊಂಡಿದ್ದು ಇಲ್ಲಿ ತನಕ ಆತನು ಮತಸ್ಥಾಪಕ, ಜಾತಿ ಬಂದವನು, ಧರ್ಮಕ ಬಂದು ಅಂತ ಹೇಳಿದ್ನಲ್ಲ, ಅದೆಲ್ಲ ತಪ್ಪು, ಯೇಸು ಸ್ವಾಮಿ ನಂಬಬೇಕು ಅಂತ ಹೇಳ್ಬಿಟ್ಟು ನಾನು ಜನರಿಗೆ ಹೇಳಿ ಸುವಾರ್ತೆಯನ್ನು ಹೇಳಿ ನಾನು ಭಾಳಷ್ಟು ಅಲ್ಲಿ ಮೊದಲನೇ ದಿನ ಬರುವಾಗ ನಾನು ಏನೋ ಒಂದು ದೊಡ್ಡ ಒಂದು ಸಾಧನೆ ಮಾಡಿದ್ದೇನೆ ಅನ್ನೋ ಸಂತೋಷ ನನಗಾಯಿತು. ಇನ್ನೊಂದು ವಿಷಯ, ಸುವಾರ್ತೆ ಸಾರುವಂಥದ್ದು ಪ್ರತಿಯೊಂದು ಕ್ರೈಸ್ತ ವಿಶ್ವಾಸಿಯ ಒಂದು ಜವಾಬ್ದಾರಿ ಆಗಿದೆ. ಏಷ್ಯಾ 52:7 ಹೇಳ್ತದೆ, ಸುವಾರ್ತೆ ಸಾರುವಂತ ಒಂದು ದೂತನ ಪಾದಗಳು ಎಷ್ಟು ಅಂದವಾಗಿ ಅಲ್ಲ ಪಾಶ. ಆ ಜವಾಬ್ದಾರಿ ಪ್ರತಿಯೊಬ್ಬರನ್ನು ಮಾಡಲೇಬೇಕು. ರಕ್ಷಣೆ ಹೊಂದಿದಂತ ಪ್ರತಿಯೊಂದು ವ್ಯಕ್ತಿಯ ಒಂದು ಕರ್ತವ್ಯವಾಗಿದೆ ಅಲ್ಲ. ಓಕೆ, ಹೇಳಿ ಪಾಶ, ಮತ್ತೇನೆ? ಹಾಗೆ ನಾನು ಆದಾಗ ಅದೇ ರೀತಿಯಲ್ಲಿ ಕೆಲಸನೂ ಮಾಡ್ತಿದ್ದೆ, ಈ ಕಡೆ ವಿದ್ಯಾಭ್ಯಾಸ ಕೂಡ ಮಾಡ್ತಿದ್ದೆ, ಮತ್ತು ಸುವಾರ್ತೆಯಲ್ಲೂ ಕೂಡ ನಾನು ಬಿಡುವಿದ್ದಾಗ ನಾನು ಭಾಗವಹಿಸ್ತಾ ಇದ್ದೆ. ಈ ರೀತಿಯಾಗಿ ಮುಂದುವರಿಯಿತು. ಹೀಗೆ ಮುಂದುವರಿಯುವಾಗ ನಲ್ಲೆನ್ನಲ್ಲೊಂದು ಹೋರಾಟ ನಡೀತು. ನಾನು ಯಾಕೆಂದ್ರೆ ನನ್ನ ಕುಟುಂಬದವರು ಕೂಡ ಬೇರೆ ಆದರೂ ಕೂಡ ನನ್ನ ಬ್ರದರ್ಸು ಅವು ಈಗಲೂ ಕೂಡ ದೀಕ್ಷಾಸ್ನಾನ ಯಾವಾಗ ತಗೊಂಡದ್ದು? ನಾನು ದೀಕ್ಷಾ ಸ್ನಾನವನ್ನು ಮೇ 20, ಅದೇ 1989 ಮೇ 20ರಲ್ಲಿ ನಾನು ತೆಗೆದುಕೊಂಡೆ. ಅದೇ ತಿಂಗಳಲ್ಲಿ ಫೆಬ್ರವರಿ ತಿಂಗಳಲ್ಲೋ ಮಾರ್ಚ್ ತಿಂಗಳಲ್ಲೋ ನಮ್ಮ ಸಭೆಯವ್ರದ್ದು ಮತ್ತು ಗೌರವ ಸಭೆಯಲ್ಲಿ ಇತ್ತು, ಅಲ್ಲಿ ಕೆಲವರು ದೀಕ್ಷಾಸ್ನಾನ ಕೊಟ್ಟರು. ನನಗಾಗಲೇ ಆಸಕ್ತಿ, ನಾನು ದೀಕ್ಷಾಸ್ನಾನ ಈಗಲೇ ಮಾಡಿಸ್ಕೊಳ್ಬೇಕು ಅಂತ. ಆದರೆ ನನಗೆ ಸುವಾರ್ತೆ ಹೇಳ್ದಂತ ಹೇಳಿದ್ರು ಸ್ವಲ್ಪ ವೆಯ್ಟ್ ಮಾಡಿ, ನಿಮ್ಮ ಆಸಕ್ತಿಗಾಗಿ ತುಂಬ ವಂದನೆಗಳು, ಆದರೆ ನೀವು ಸತ್ಯ ತಿಳ್ಕೊಂಡಿದ್ದೀರ ಅಂತ. ಸತ್ಯ ತಿಳ್ಕೊಂಡಿದ್ದೆ, ಯೇಸು ಕ್ರಿಸ್ತನ ಹೃದಯದಲ್ಲಿ ಸ್ವೀಕಾರ ಮಾಡಿರುವಾಗ ಆತನೇ ರಕ್ಷಕ ಅಂದಾಗ ಆತನ ಆಜ್ಞೆಯನ್ನು ಕೈಗೊಂಡು ನಡಿಲೇಬೇಕಲ್ಲ, ಅದರಿಂದ ನಾನು ಮಾಡಿಸ್ಕೊಳ್ಬೇಕು ಅಂತ ಹೇಳಿದಾಗ ಪರವಾಗಿಲ್ಲ, ಸಂತೋಷ, ಸ್ವಲ್ಪ ಕಾಯಿರಿ ಅಂತ ಹೇಳಿದ್ರು. ಹಾಗಾಗಿ ನಾನು ಮೇ ತಿಂಗಳ ತನಕಲೂ ಕೂಡ ನಾನು ಕಾಯಬೇಕಾಗಿ ಬಂತು. ಅಲ್ಲಿ ತನಕ ಪ್ರಾರ್ಥನೆ ಮಾಡ್ತಿದ್ದೆ. ಮೇ 20ನೇ ತಾರೀಕು ಒಂದು 3 ದಿನಗಳ ಕೂಟ ಇತ್ತು. 19, 20, 21ನೇ ತಾರೀಕು ಅದೇ ರಾಮನಾಥ್ಪುರದಲ್ಲಿ. ಅಲ್ಲಿ ಇದ್ದಾಗ 20ನೇ ತಾರೀಕಿನಲ್ಲಿ ನಾನು ಅದೇ ಅಲ್ಲಿರುವಂಥ ಕಾವೇರಿ ರಿವೇರ್ ಬರ್ತದೆ ಅಲ್ಲಿ ರಾಮನಾಥ್ಪುರದಲ್ಲಿ, ಅಲ್ಲಿ ಯೇಸು ಕ್ರಿಸ್ತನ ಒಂದು ಮಹಿಮೆಗೋಸ್ಕರವಾಗಿ ನಾನೇನು ಮಾಡಿದೆ, ತಂದೆ ಮಗ ಪರಿಶುದ್ಧ ಆತ್ಮ ಹೆಸರಲ್ಲಿ ನೀರಿನ ದೀಕ್ಷಾಸ್ನಾನಕ್ಕೂ ನಾನು ಮಾಡಿಸ್ಕೊಂಡೆ. ಸಭೆಯ ಅನ್ಯೋನ್ಯತೆಗೆ ನಾನು ಭಾಗವಹಿಸುವುದಕ್ಕೆ ನಾನು ಪ್ರಾರಂಭಿಸಿದೆ. ಕೆಲವರ ಒಂದು ಭಾವನೆ ದೀಕ್ಷಾಸ್ನಾನ ಎಂಬುವಂಥದ್ದು ಮತಾಂತರದ ಒಂದು ಗುರುತು ಎಂಬುದಾಗಿ ಕೆಲವರೊಂದು ಆರೋಪ ಅಥವಾ ಭಾವನೆ ಆಗಿರ್ತದೆ. ದೀಕ್ಷಾಸ್ನಾನ ನಮ್ಮನ್ನು ಕ್ರಿಸ್ತನಲ್ಲಿ ಸೇರಿಸ್ತದೆ. ರೋಮ 6:3 ಹೇಳ್ತದೆ, ಕ್ರಿಸ್ತನಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಸೇರುವುದಕ್ಕಾಗಿ ದೀಕ್ಷಾಸ್ನಾನ ಎಂಬಂತ ಒಂದು ವಾಕ್ಯವನ್ನು ಅಲ್ಲಿ ನಾವು ಓದ್ತೇವೆ ಅಲ್ಲ ಭಾಷೆ. ಅದಕ್ಕಾಗಿ ನಾನು ಈ ರೀತಿ ಸತ್ಯ ಆದ್ಮೇಲೆ ಕ್ರಿಸ್ತನಿಗೆ ಒಪ್ಪಿಸ್ಕೊಡೋದಕ್ಕೆ ಮತ್ತೆ ಯಾಕೆ ತಡ ಮಾಡಬೇಕು? ದೀಕ್ಷಾಸ್ನಾನ ಮುಖಾಂತರವಾಗಿ ಕ್ರಿಸ್ತನ ದಯದಲ್ಲಿ ಸೇರಿಸಲ್ಪಡಬೇಕು, ಆತನ ಕ್ಷಮ, ಸಂಕಟ, ಮರಣ, ಪುನರುತ್ಥಾನ ಪಾಲುಗಾರಿಕೆ ಹೊಂದಿಕೊಳ್ಬೇಕು ಅಂತ ಹೇಳ್ಬಿಟ್ಟು ನಾನು ಮತ್ತೆ ತಡ ಮಾಡಬೇಡ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ನಾನು ದೀಕ್ಷಾಸ್ನಾನ ತೆಗೆದುಕೊಂಡೆ. ಅದಾದ ನಂತರ ನಾನು ಸಭೆಯ ಅನ್ಯೋನ್ಯತೆಯಲ್ಲಿ ನಾನು ಬೆಳೆದೆ. ಹಾಗಾಗಿ ನಾನು ನಮ್ಮ ಬ್ರದರ್ಸಲ್ಲಿ ಒಂದು ಹೋರಾಟ ಇತ್ತಲ್ಲ, ನನಗೆ ಬೇರೆ ಆದರೂ ಕೂಡ ನಾನು ಓದಬೇಕು, ಬೇರೆ ಆದರೂ ಸಪೋರ್ಟ್ ಮಾಡ್ತೀವಿ ಅಂತ ಅವರು ಹೇಳ್ತಿದ್ರು ಒಬ್ಬರು. ಹಾಗಾಗಿ ನಾನು ಮುಂದುವರಿಸ್ಬೇಕು ಬೇಡವೋ ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ಕೊನೆಗೆ ನೆಕ್ಸ್ಟು ಹೋಗೋದು ಬೇಡ, ನಾನು ಸೇವೆ ಮಾಡಬೇಕು. ಏಕೆಂದರೆ ಇದು 1-2 ದಿನದಲ್ಲಿ ಮಾಡುವಂಥ ಕಾರ್ಯ ಅಲ್ಲ. ಯೇಸು ಕ್ರಿಸ್ತನಿಗಾಗಿ ನಾನು ಏನಾದರೂ ಮಾಡಬೇಕು. ಯಾಕೆಂದರೆ ಯೇಸು ಕ್ರಿಸ್ತನು ಕೊಟ್ಟಂಥ ಜೀವಿತ ಇದು, ಈ ಜೀವಿತವನ್ನು ಯೇಸು ಕ್ರಿಸ್ತನಿಗಾಗಿ ಕೊಡಬೇಕು ಅಂತ ಹೇಳ್ಬಿಟ್ಟಿದೆ. ಸುವಾರ್ತೆ ಸಾರಲಿಕ್ಕೆ ನಾನು ಪೂರ್ಣವಾಗಿ ಒಪ್ಪಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಆಯಿತು. ಆದರೆ ಇನ್ನೊಂದು ಹೋರಾಟ ಇತ್ತು, ನಾನು ಒಂದು ಉದ್ಯೋಗವನ್ನು ತೆಗೆದುಕೊಂಡು ಸೇವೆಯನ್ನು ಮಾಡಬೇಕು ಅನ್ನೋ ಕೂಡ 2 ಹೋರಾಟಗಳು, ಒಂದು ಗೊಂದಲ ಉಂಟಾಯಿತು. ಆಮೇಲೆ ಕೊನೆಗೆ ನನಗೆ ಸುವಾರ್ತೆ ಹೇಳಿದ್ರಲ್ಲ, ಅವ್ರ ಜೊತೆಲೆಲ್ಲ ಹಂಚಿಕೊಂಡು ಮಾಡುವಾಗ ಪ್ರಾರ್ಥನೆ ಮಾಡಿ ನೀವು ಅಂತ ಹೇಳಿದರು. ಕೊನೆಗೆ ಕೂಡ ನಾನು ಈ ಕಡೆ ಪ್ರಾರ್ಥನೆ ಮಾಡ್ತಿದ್ದೆ ಮತ್ತು ಉದ್ಯೋಗಕ್ಕಾಗಿ ನಾನು ಟ್ರೈ ಮಾಡ್ತಿದ್ದೆ. ಉದ್ಯೋಗ ಟ್ರೈ ಮಾಡ್ತಿದ್ದೆ, ಯಾವುದಾದ್ರು ಉದ್ಯೋಗ ಸಿಕ್ಕಲಿ ಅಂತ. ಸುಮಾರು 1993ನೇ ಇಸ್ವಿ ಕೊನೆಯ ತನಕಲೂ ಕೂಡ ಸುಮಾರು 4 ವರ್ಷ ಸತತವಾಗಿ ನನಗೆ ಹೋರಾಟ ನಡೆಯಿತು. ಅಷ್ಟು ವರ್ಷಗಳ ತನಕಲೂ ಕೂಡ ವಿದ್ಯಾಭ್ಯಾಸದ ಜೊತೆಗೆ ನಾನೇನು ಮಾಡ್ತಿದ್ದೆ, ಉದ್ಯೋಗ ಪ್ರಯತ್ನ ಮಾಡಿದೆ. ಅನೇಕ ಸಾರಿ ಎಕ್ಸಾಮ್ಸ್ ಎಲ್ಲ ಪಾಸ್ ಮಾಡ್ತಿದ್ದೆ. ಇಂಟ್ರ್ಯೂಗೆ ಹೋಗಬೇಕು, ಇಂಟ್ರ್ಯೂನಲ್ಲಿ ನಿಮ್ಗೆ ಪಾಸ್ ಆಗ್ತದೆ, ಎಕ್ಸಾಮೇ ಪಾಸ್ ಆದ್ಮೇಲೆ ಇಂಟ್ರ್ಯೂ ಏನು ತೊಂದರೆ ಇಲ್ಲ, ಖಂಡಿತ ನೀವು ಜಾಬ್ ಸಿಗುತ್ತೆ ಅಂತ ಬಿಟ್ಟು ಅನೇಕರು ಯೂನಿಯನ್ಸ್ ಇರ್ತದಲ್ಲ ಜಾಬ್ದು, ಕೊನೆಗೆಲ್ಲ ಬಂದು ಹೇಳೋರು ನಿಮಗೆ ಖಂಡಿತ ಬರ್ತದೆ, ನಮ್ಮ ಯೂನಿಯನ್ ಸೇರ್ಕೊಳ್ಳಿ ಅಂತ ಬಂದು ಹೇಳ್ತಿರು. ಅಲ್ಲಿ ಹೋಗುವಾಗ ಜಾಬ್ ಆಯ್ತಿರಲಿಲ್ಲ. ಇಂಥ ಒಂದು ಹೋರಾಟಗಳು ಸುಮಾರು ನಡೆಯುತ್ತೆ. ಒಂದು ರೀತಿಲಿ ಇರಬಹುದು, ದೇವರ ಒಂದು ಕರೆ ನಿಮ್ಮ ಮೇಲೆ ಇತ್ತು. ಯೆರೆಮೀಯ 29:11-13 ಹೇಳ್ತದೆ, ನಿಮ್ಮ ವಿಷಯದಲ್ಲಿ ಮಾಡಿಕೊಂಡ ಆಲೋಚನೆಗಳು ಹೈತದ ಆಲೋಚನೆಗಳಲ್ಲಿ ಹಿತದ ಆಲೋಚನೆಗಳು, ಅದು ನಮ್ಮ ಒಳ್ಳೇದಕ್ಕಾಗಿ. ರೋಮ 8:28 ಪ್ರಕಾರ ಅಲ್ಲ. ಹಾಗಾಗಿ ನನಗೆ ಮತ್ತೆ ಗೊಂದಲ ಆಯಿತು, ಏನು ಈ ಕಡೆ ನಾನು ಸೇವೆನೂ ಮಾಡ್ತಿಲ್ಲ, ಉದ್ಯೋಗನೂ ಸಿಕ್ಕಲಿಲ್ಲ, ಏನು ಮಾಡೋದು ಅಂತ ಹೇಳ್ಬಿಟ್ಟು ಭಾಳ ಗೊಂದಲ ಆಗಿ ಮತ್ತೆ ನಾನು ಪ್ರಾರ್ಥನೆಯಲ್ಲಿಟ್ಟಾಗ ದೇವರು ಮತ್ತೆ ಸ್ಪಷ್ಟವಾಗಿ ನಾನು ಮಾತಾಡಿದರು. ಯೆಶಾಯನ ಪ್ರವಾದನ ಪುಸ್ತಕ 6ನೇ ಅಧ್ಯಾಯದಲ್ಲಿ ಇರುವಂತಹ ಪ್ರಕಾರವಾಗಿ, ನನಗಾರಿ ನೀವು ಯಾರು ಹೋಗಿವ್ರಿ ಎಂಬುದಾಗಿ ಹೇಳುವಾಗ
ನನಗೆ ಒಂದು ಇದು ಮೈಸೂರಿನಲ್ಲಿ ನಾನು ಅಲ್ಲಿ ಸುಮಾರು 92ನೇ ಇಸ್ವಿ ಅಂತ ಕಾಣುತ್ತೆ, ಅಲ್ಲಿ ನಾನು ಸೆಮಿನಾರಲ್ಲಿ ಇದ್ದಾಗ ನನಗೆ ಕರೆ ಬಂತು. ನಾನು ಆಗ ಎದ್ದು ನಿಂತ್ಕೊಂಡು ನಾನು ಹೋಗ್ತೇನೆ ಅಂತ ಹೇಳ್ಬಿಟ್ಟು ನಾನು ಪೂರ್ಣವಾಗಿ ನಾನು ಸಮರ್ಪಿಸ್ಕೊಂಡೆ. ಅದಾದ ನಂತರ ನಾನು ಮತ್ತೆ ಹೇಗೆ ಹೋಗ್ಬೇಕು, ಯಾರ ಮುಖಾಂತರ ಹೋಗ್ಬೇಕು ಏನು ಎಂಬುದಾಗಿ ನನಗೆ ಗೊಂದಲ ಉಂಟಾಯಿತು. ಮತ್ತೆ ಏನು ಮಾಡಿದೆ, ನಾನು ಪ್ರಾರ್ಥನೆ ಇಟ್ಟಾಗ ಹಾಸನದಲ್ಲಿ ನಮ್ಮ ಅಲ್ಲಿ ಒಂದು ಬ್ರಾಂಚ್ ಚರ್ಚ್ ಮಾಡಲಿಕ್ಕೆ ಸಹಾಯಕರಾದಂಥವರು ಹಾಸನದಲ್ಲಿರುವಂಥ ಸಭಾ ಪಾಲಕರಿದ್ದರು ಅವರು. ಹಾಗಾಗಿ ಅವ್ರಿಗೂ ರಾಮನಾಥಪುರದಲ್ಲಿ ನಾನು ಸಾಕ್ಷಿ ಕೊಟ್ಟಾಗ ಅವ್ರು ಏನು ಮಾಡಿದರು, ಹಾಸನದಲ್ಲಿರುವಂತಹ ಎಲ್ಡರ್ಸ್ಗೆ ಅವರು ತಿಳಿಸಿದರು, ಹೀಗಿದೆ ನಮ್ಮ ಸಭೆಯಲ್ಲಿ ಒಬ್ಬರು, ಯಾಕೆಂದರೆ ಅವ್ರಿಗೂ ನಮಗೆ ಒಂದೇ ಸಭೆಯಾಗಿ ಹೋಗ್ತಿದ್ದೋ, ಅಲ್ಲಲ್ಲೇ ನಾವು ಸಭೆ ಸೇರ್ತಿದ್ದು ಅಷ್ಟೇ. ಅವ್ರು ಹೇಳಿದರು, ಹೌದು ನನಗೆ ಗೊತ್ತಿದೆ ಅವರಿಗೆ, ಅವ್ರು ನೋಡುವಾಗ ಸ್ವಲ್ಪ ಸುವಾರ್ತೆಯಲ್ಲಿ ಆಸಕ್ತಿ ಅಂತ ಕಾಣ್ತದೆ, ಹಾಗಾಗಿ ಮತ್ತೆ ಪೂರ್ಣವಾದ ಸೇವೆ ಇದೆ ಅಂತ ಗುರುಸ್ಬೇಕು. ಹಾಗಾಗಿ ಅವರು ನಮ್ಮ ಮಧ್ಯದಲ್ಲಿ ಒಂದು ದಿವಸ ಸೇವೆಯಲ್ಲಿ ಅವರು ಹಂಚ್ಕೊಳ್ಬೇಕು ಮತ್ತು ಭಾಗವಹಿಸಬೇಕು ಅಂತ ಹೇಳುವಾಗ 2004ನೇ ಇಸ್ವಿ 1994ನೇ ಇಸ್ವಿಲಿ 94ನೇ ಇಸ್ವಿಲಿ ನಾನು ಬಂದು 1 ವರ್ಷ ಪೂರ್ತಿಯಾಗಿ ನಾನು ಒಂದು ಇವಾಂಜಲಿಸ್ಟ್ ಆಗಿ ಸಂಚಾರಿ ಸುವಾರ್ತಿಕನಾಗಿ ಸೇವೆ ಮಾಡಿದೆ ನಾನು. ಆಲ್ಮೋಸ್ಟ್ ಹಾಸನ ಜಿಲ್ಲೆಯಲ್ಲೆಲ್ಲ ಕಡೆ ಮತ್ತು ಬೇರೆ ಬೇರೆ ಜಿಲ್ಲೆಯಲ್ಲಿ, ಕಾರವಾರ ಜಿಲ್ಲೆಗೆ ಹೋದೋ, ನಾವು ಚಿತ್ರದುರ್ಗ ಜಿಲ್ಲೆಯಲ್ಲಿ ಹೋದೋ, ದಾವಣಗೆರೆ ಅಲ್ಲೆಲ್ಲ ಹೋಗ್ಬಿಟ್ಟು ಸುವಾರ್ತೆ ಸಾರಿ ನೋಡಿದಾಗ ಅವರಿಗೆ ಕನ್ಫರ್ಮ್ ಆಯಿತು, ನಿಜವಾಗ ಕರಿವಿಕೆ ಇದೆ, ಒಳ್ಳೆ ದಾವಳ್ಳವರಾಗಿ ಸೇವೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಏನು ಮಾಡಿದ್ರು, ನೀವು ಇನ್ನೂ ಹೆಚ್ಚಿನ ಬೈಬಲ್ ಜ್ಞಾನಕ್ಕಾಗಿ ನೀವು ಬೈಬಲ್ ಕಾಲೇಜ್ಗೆ ಹೋಗಬೇಕಾಗತ್ತೆ ಅಂತ ಎಲ್ಡರ್ಸು ಸಲಹೆ ಕೊಟ್ಟರು. ನನಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ. ನನ್ನ ಆಸೆ ಏನಂತಂದರೆ ಇನ್ನೊಂದು 2-3 ವರ್ಷ ಅಲ್ಲಿ ಹೋಗಿ ನಾನಲ್ಲಿ ಕಲಿಯೋದಕ್ಕಿಂತ ಆ 2-3 ವರ್ಷ ಅವಧಿಯಲ್ಲಿ ನಾನು ಇನ್ನೂ ಅನೇಕರನ್ನ ಸತ್ಯಕ್ಕೆ ನಡೆಸ್ಬೋದಲ್ಲ, ಅವಶ್ಯಕತೆ ಇಲ್ಲ, ಈಗೆಲ್ಲ ತಡ ಆಗಿದೆ, ಜನರು ನಾಶ ಹೋಗ್ತಿದ್ದಾರೆ, ಸುವಾರ್ತೆ ಸಾರಬೇಕು ಅಂತ ನನಗೆ ಭಾಳ ಆಸಕ್ತಿ. ಅವ್ರು ಹೇಳಿದ್ರು, ಇಲ್ಲ ಒಳ್ಳೆಯದು, ನಿಮ್ಮ ದಾಹಕ್ಕಾಗಿ ನೀವು ಪ್ರಾರ್ಥನೆ ಮಾಡಿರಿ, ಮತ್ತು ಜೊತೆಗೆ ನೀವು ಹೋಗ್ಬಿಟ್ಟು ಬನ್ನಿ, ಸ್ವಲ್ಪ ಬೈಬಲ್ ಜ್ಞಾನ ಕೂಡ ಬೇಕು ನಿಮ್ಗೆ. ಇನ್ನೇಕೆಂದರೆ ನೀವು ತಾನು ಹಿಂದೂ ಕುಟುಂಬ ಬಂದಿರೋದ್ರಿಂದ ನೀವು ಸ್ವಲ್ಪ ತಿಳ್ಕೊಳ್ಳೋದು ಒಳ್ಳೇದು ಅಂತ ಹೇಳ್ಬಿಟ್ಟು ನಾವು ಹೋಗ್ಲಿಕ್ಕೆ ಸಾಧ್ಯವಾಯಿತು. ಆಗಿನ ಒಂದು ಮಡ್ರಾಸ್ ಅಲ್ಲಿ ಹೋಗಿ ನಾನು ಅಲ್ಲಿ ಕಲಿಯುವಂತೆ ಕರ್ತನು ಸಹಾಯ ಮಾಡೋದು. 95ನೇ ಇಸ್ವಿ 96ನೇ ಇಸ್ವಿ DTH ಅದು ABMS ಅಂತ ಹೇಳ್ಬಿಟ್ಟು ಅಡ್ವಾನ್ಸ್ಡ್ ಬಿಬ್ಲಿಕಲ್ ಸ್ಟಡಿ ಆ್ಯಂಡ್ ಮಿಷನರಿ ಸ್ಟಡೀಸ್ ಅಂತ ಹೇಳ್ಬಿಟ್ಟು ಅಲ್ಲಿ ಕಲಿತು ಮತ್ತೆ ನಾನೇನು ಮಾಡಿದೆ, ಸೇವೆಯನ್ನು ನಾನು 97ನೇ ಇಸ್ವಿಯಿಂದ ಮತ್ತೆ ಇಲ್ಲಿ ಹಾಸನದಲ್ಲಿ ಸೇವೆಯನ್ನು ಶುರು ಮಾಡಿದೆ. ಪ್ರಿಯ ವೀಕ್ಷಕರೇ, ಚಿಕ್ಕ ವಿರಾಮ. ಈ ವಿರಾಮ ನಂತರ ಪುನಃ ಪಾಸ್ಟರ್ ನಾಗರಾಜ್ ಜೊತೆಯಲ್ಲಿ ನಿಮ್ಮ ಮುಂದೆ ನಾವು ಬರಲಿಕ್ಕಿದ್ದೇವೆ. ಅಲ್ಲಿಯವರೆಗೆ ವೀಕ್ಷಿಸಿ ತಪ್ಪದೆ ಆಸರೆ TV.